ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಇವತ್ತಿನ ವಿಡಿಯೋದಲ್ಲಿ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಿದ್ದೀನಿ. ಈ ಎಳ್ಳಿಕಾಯಿನ ಹೆರಳೆಕಾಯಿ ಅಂತಲೂ ಕರೀತಾರೆ. ಸಂಸ್ಕೃತದಲ್ಲಿ ನಾರಂಗ ಅಂತ ಕರೀತಾರೆ. ಈ ಎಳ್ಳಿಕಾಯಿಯಲ್ಲಿ ನಾನಿವತ್ತು 15 ಎಳ್ಳಿಕಾಯಿಯನ್ನು ತಗೊಂಡಿದ್ದೀನಿ. ತಗೊಂಡು ಮೊದಲಿಗೆ ಅದನ್ನು 2 ಪೀಸ್ಗಳನ್ನಾಗಿ ಮಾಡಿಬಿಟ್ಟು ಅದರೊಳಗಿರೋ ಅಂತಹ ಹುಳಿನೆಲ್ಲ ಒಂದು ಪಾತ್ರೆಗೆ ಚೆನ್ನಾಗಿ ಹಿಂಡ್ಬಿಟ್ಟು ಎತ್ತಿಟ್ಕೊಬೇಕು. ಹೀಗೆ ಹುಳಿಯನ್ನ ತೆಗೆದ್ಮೇಲೆ ಅದರೊಳಗಿರೋ ಅಂತಹ ತಿರುಳನ್ನು ಕೂಡ ತೆಗಿಬೇಕು. ತಿರುಳ ಸಮೇತ ಹಾಕೋದು ಬೇಡ, ಬರೀ ಸಿಪ್ಪೆಯಲ್ಲಿ ಮಾತ್ರ ಉಪ್ಪಿನಕಾಯಿ ಹಾಕೋದು. ಮೊದಲು ನೀರಲ್ಲೆಲ್ಲ ಚೆನ್ನಾಗಿ ಎಳ್ಳಿಕಾಯಿಯನ್ನು ತೊಳೆದು ಬಟ್ಟೆಯಲ್ಲಿ ಒರೆಸಿ ಆಮೇಲೆ ನಾವು ಹೀಗೆ ಪೀಸ್ ಮಾಡಿ ಹುಳಿಯನ್ನ ಹಿಂಡಬೇಕು. ಈ ಎಳ್ಳಿಕಾಯಲ್ಲಿ ಅನೇಕ ಔಷಧಿ ಗುಣಗಳಿದೆ, ಅನೇಕ ಪೋಷಕಾಂಶಗಳು ಕೂಡ ಇದ್ದಾವೆ. ಇದು ನಮ್ಮ ದೇಹದಲ್ಲಿರುವಂತಹ ಉಷ್ಣತೆಯನ್ನು ಕಮ್ಮಿ ಮಾಡುತ್ತೆ, ಹಾಗೆ ಪಿತ್ತವನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಜೀರ್ಣ ವಿಕಾರಗಳಾದಂತಹ ಅಜೀರ್ಣ, ಹೊಟ್ಟೆಹುರಿ, ಎದೆಹುರಿ, ಉಳಿತೇಗಗಳನ್ನು ಕಮ್ಮಿ ಮಾಡುತ್ತೆ. ಇದರಲ್ಲಿ ಉಪ್ಪಿನಕಾಯಿ ಮಾಡ್ಬೋದು, ಮತ್ತು ಜ್ಯೂಸು ಮತ್ತು ಗೊಜ್ಜನ್ನು ಮಾಡಿಕೊಂಡು ಚಿತ್ರಾನ್ನ ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಹಾಗೆ ಇದು ಜಾಂಡೀಸ್ಗೆ ಕೂಡ ಉತ್ತಮ ಔಷಧಿ ಕೂಡ ಹೌದು. ಈ ಎಳ್ಳಿಕಾಯಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ, ಪೊಟ್ಯಾಷಿಯಂ ಕೂಡ ಜಾಸ್ತಿ ಇದೆ. ಇದು ಪೊಟ್ಯಾಷಿಯಮು ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶವನ್ನು ಕಾಯ್ದಿರಿಸುತ್ತೆ. ಹೀಗೆ 2 ಪೀಸ್ ಮಾಡಿಕೊಂಡು ಹುಳಿ ಹಿಂಡಿದ್ಮೇಲೆ ಅದನ್ನು ಹೀಗೆ ಸಣ್ಣ ಸಣ್ಣದಾಗಿ 4 ಪೀಸ್ಗಳನ್ನು ಮಾಡಿ ಅದರೊಳಗಿರೋ ಅಂತಹ ತಿರುಳನ್ನೆಲ್ಲ ತೆಗೆದುಬಿಟ್ಟು ಹೀಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಹೀಗೆ ಹೆಚ್ಚಿಟ್ಕೊಂಡು ಇದನ್ನು ನಾವು 15 ಎಳ್ಳಿಕಾಯಿನ ನಾನು ತಗೊಂಡಿದ್ದೀನಿ. ಇದನ್ನು ನಾವು ಸ್ಟೋರ್ ಮಾಡಿ ಇಡ್ಬೋದು. ಇದು ಬೇಗ ಹಾಳಾಗುತ್ತೆ, ಹಾಗಾಗಿ ನಾವು 4 ಅಥವಾ 5 ಎಳ್ಳಿಕಾಯಿಗಳನ್ನು ಬಳಸ್ಕೊಂಡ್ರೂ ಕೂಡ ಸಾಕು. ನಮಗೆ ವಾಂತಿ ಬೇದಿ ಆಗಿ ನೀರಿನಂಶ ಎಲ್ಲ ಹೊರಗೋಗಿದ್ದಾಗ ಸುಸ್ತು ಆಗುತ್ತೆ ಅಲ್ವಾ, ಆಗ ತಕ್ಷಣ ಈ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಸುಸ್ತು ಮತ್ತು ತಲೆ ಸುತ್ತು ಕೂಡ ಕಡಿಮೆ ಆಗುತ್ತೆ. ಈಗ ಹೆಚ್ಚಿಟ್ಕೊಂಡು ಆದಮೇಲೆ ಸ್ವಲ್ಪ ಬಿಸಿ ನೀರಿಗೆ ನಾವು ಇದನ್ನು ಹಾಕೊಬೇಕು. ಅಂದರೆ ತೀರಾ ಕುದಿಯೋ ಅಂಥ ನೀರು ಬೇಡ, ಬೆಚ್ಚನೆ ನೀರು ಕೂಡ ಬೇಡ, ಸ್ವಲ್ಪ ಹೊಗೆ ಬರೋ ಅಂತಹ ನೀರಿಗೆ ಹೀಗೆ ಹೆಚ್ಚಿಟ್ಕೊಂಡಿರುವಂತಹ ಎಳ್ಳಿಕಾಯನ್ನು ಹಾಕಿ ಒಂದು 15 ನಿಮಿಷ ಹಾಗೆ ಬಿಡಬೇಕು. ಬಿಟ್ಟಾದ್ಮೇಲೆ ಅದನ್ನು ಸ್ವಲ್ಪ ಹರಳುಪ್ಪನ್ನ ಹಾಕೊಂಡು ಚೆನ್ನಾಗಿ ಕಿವುಚಿ ಅದನ್ನು ಹಿಂಡಿ ನೀರೆಲ್ಲ ಹೋಗೋ ಹಾಗೆ ಎತ್ತಿಟ್ಕೊಂಡು ಅದನ್ನು ಮತ್ತೆ ತಣ್ಣೀರಿಗೆ ಹಾಕಿ ತಣ್ಣೀರಿಗೆ ಮತ್ತೆ ಇನ್ನೊಂದು 5-6 ಸ್ಪೂನು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಕಿವುಚಿ ಹಿಂಡ್ಬಿಟ್ಟು ಎತ್ತಿಟ್ಕೊಂಡಾಗಿದೆ. ಮತ್ತು ನಾನು ಇಲ್ಲಿ 15 ಎಳ್ಳಿಕಾಯನ್ನು ಹಾಕೊಂಡ್ಮೇಲೆ ಅದರಲ್ಲಿ 10 ಎಳ್ಳಿಕಾಯಲ್ಲಿ ಬರುವಂತಹ ಹುಳಿಯನ್ನು ಹಾಕೊಳ್ತಾ ಇದ್ದೀನಿ. ಇನ್ನು 5 ಎಳ್ಳಿಕಾಯಲ್ಲಿ ಬಂದಂತಹ ಹುಳಿಯನ್ನು ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಜಾರ್ಗೆ ಜೀರಿಗೆ, ಒಂದು 3 ಸ್ಪೂನ್ ಜೀರಿಗೆ, 2 ಗಡ್ಡೆ ಬೆಳ್ಳುಳ್ಳಿಯಲ್ಲಿ ಸಿಪ್ಪೆ ಸುಲಿದಂತಹ ಹೆಸಳನ್ನು ಇಲ್ಲಿ ಸೇರಿಸ್ಕೊತಿದ್ದೀವಿ. ಹಾಗೆ ಉಪ್ಪನ್ನು ಹಾಕೊತಿದ್ದೀವಿ. ಈಗ ಉಪ್ಪನ್ನು ಮೊದಲೇ 2 ಸಲ ಹಾಕಿ ಕಿವುಚಿ ಹಿಂಡಿಟ್ಕೊಂಡಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಹಿಡ್ದಿರುತ್ತೆ, ಜಾಸ್ತಿ ಹಾಕೊಳ್ಳೋದು ಬೇಡ. ಈಗ ಹುಳಿಯನ್ನು ಕೂಡ ನಾವು ಹಾಕಿಟ್ಟಾಗಿದೆ, ಸ್ವಲ್ಪ ಹುಳಿಯನ್ನು ಹಾಕೊಬೇಕು, ನೀರನ್ನು ಸ್ವಲ್ಪನೂ ಕೂಡ ಬಳಸೋ ಹಾಗಿಲ್ಲ. ಹೀಗೆ ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಹುಳಿ ಇಷ್ಟನ್ನ ಹಾಕೊಂಡು ನಾವಿಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀವಿ. ನೀರನ್ನ ಬಳಸೋ ಹಾಗಿಲ್ಲ, ಹಾಗಾಗಿ ಹುಳಿಯನ್ನೇ ಹಾಕೊಬೇಕು. ಹೀಗೆ ಮಿಕ್ಸಿ ಆದಮೇಲೆ ಹಿಂಡಿ ಎತ್ತಿಟ್ಕೊಂಡಿರೋ ಅಂತಹ ಎಳ್ಳಿಕಾಯಿಗೆ ಹೀಗೆ ಖಾರವನ್ನು ಸೇರಿಸ್ಕೊತಾ ಇದ್ದೀವಿ. ಜಾರಿಗೆನೆ ಬೇಕಾದರೆ ಖಾರ ಪುಡಿಯನ್ನು ಹಾಕೊಂಡು ರುಬ್ಕೊಬೋದು, ಇಲ್ಲ ಹೀಗೆ ಕಲಿಸುವಾಗ ಸಪ್ರೇಟ್ ಆಗು ಕೂಡ ಖಾರ ಪುಡಿಯನ್ನು ಹಾಕೊಬೋದು. ಇಲ್ಲಿ ಹಚ್ಚ ಖಾರದ ಪುಡಿಯನ್ನು ಬಳಸ್ತಾ ಇರೋದು, ಯಾವುದೇ ಮಿಕ್ಸ್ ಆಗಿರುವಂತಹ ಖಾರ ಪುಡಿ ಬೇಡ, ಹಚ್ಚ ಖಾರ ಪುಡಿಯನ್ನೇ ಹಾಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನಷ್ಟು ಇಂಗನ್ನು ಸೇರಿಸ್ಕೊತಾ ಇದ್ದೀವಿ. ಹೀಗೆ ಸೇರಿಸ್ಕೊಂಡು ಇಲ್ಲಿ ಒಂದು 1/4 kg ಖಾರದ ಪುಡಿಯನ್ನು ಹಾಕೊಳ್ತಾ ಇರೋದು, ಹಚ್ಚದ ಖಾರದ ಪುಡಿ. ಹಾಗೆ ಉಳಿದಿರುವಂತಹ ಸ್ವಲ್ಪ ಹುಳಿ, ಎಳ್ಳಿಕಾಯಿಂದ ಹುಳಿಯನ್ನು ಹಾಕಿ ಹೀಗೆ ಚೆನ್ನಾಗಿ ಎಲ್ಲ ಕೂಡ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದನ್ನು ಎಲ್ಲ ಸೀಸನ್ಗಳಲ್ಲೂ ಕೂಡ ಮಾಡಿಟ್ಕೊಬೋದು ಎಳ್ಳಿಕಾಯಿ ಸಿಕ್ಕಿದಾಗ.
ಈಗ ನಾವು ಅದನ್ನ ಸ್ಟೋರ್ ಮಾಡಿಡೋಕ್ಕಿಂತ ಮುಂಚೆ ಉಪ್ಪು ಖಾರ ಏನಾದರೂ ಬೇಕಾ ಅಂತ ಟೇಸ್ಟ್ ಮಾಡಿ ನೋಡಿ. ಸ್ವಲ್ಪ ಖಾರವನ್ನ ಕಮ್ಮಿನೇ ಹಾಕೊಂಡ್ರೆ ಒಳ್ಳೇದು, ಯಾಕೆಂದ್ರೆ ಮಕ್ಕಳು ಕೂಡ ತಿನ್ಬೇಕು ಅಲ್ವಾ. ಹಾಗಾಗಿ ಇವತ್ತು ಟೇಸ್ಟ್ ನೋಡೋಕ್ಕೆ ಪ್ರಿಯಾಂಶು ಬಂದಿದ್ದಾನೆ. ಅದು ಎಳ್ಳಿಕಾಯಿ ಸ್ವಲ್ಪ ಹೊಗೋಗ್ರಾಗೆ ಇರುತ್ತೆ ಅಲ್ವಾ, ಹಾಗಾಗಿ ತಿಂದ್ಬಿಟ್ಟು ಅವನ ರಿಯಾಕ್ಷನ್ ಹೀಗಿತ್ತು. ಆದ್ರೂ ಸೂಪರ್ ಅಂತ ಹೇಳ್ದ. ಇದು ನೆಂಚ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ, ಹಾಗೆ ತಿನ್ನಕ್ಕೆ ಅದಿನ್ನೂ ಉಪ್ಪು ಖಾರ ಹಿಡ್ದಿರಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಹೊಗರು ಅಂತ ಅನ್ಸುತ್ತೆ. ಈಗ ಉಪ್ಪಿನಕಾಯಿ ರೆಡಿ ಆಗಿದೆ. ಇದನ್ನ ಒಂದು ಜಾಡಿಯಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಬೇಕಾದಾಗ 2 ದಿನ ಅಥವಾ 3 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪಿನಕಾಯಿಯನ್ನು ಮಾತ್ರ ನಾವು ಹೊರಗೆ ತಗೊಂಡು ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಬಳಸ್ಕೊಬೇಕು. ಇಷ್ಟು ನಾವು ಜಾಸ್ತಿ ಮಾಡಿರೋದ್ರಿಂದ ನಾನು ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ. ಬೇಕಾದಾಗ ಮಾತ್ರ 2 ದಿನ 3 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೊರಗೆ ಒಂದು ಬೇರೆ ಪಾತ್ರೆಗೆ ಹಾಕಿಟ್ಕೊಳ್ತೀನಿ. ಈಗ ಉಪ್ಪಿನಕಾಯಿ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಖಂಡಿತ ತಿಳಿಸಿ. ಸಂಜೆ ಮೇಲೆ ನಾವು ನಮ್ಮ ಚಿಕ್ಕಮಗಳೂರಿನ ಹಿರೇಮಗಳೂರಲ್ಲಿರುವಂತಹ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿ ದೇವಾಲಯಕ್ಕೆ ಹೋಗಿದ್ವಿ. ಇಲ್ಲಿ ಕನ್ನಡದಲ್ಲೇ ಪೂಜೆ ಮತ್ತೆ ಅರ್ಚನೆ ಮಾಡೋದು ಇಲ್ಲಿಯ ವಿಶೇಷ. ಸಂಸ್ಕೃತದಲ್ಲೂ ಮಾಡ್ತಾರೆ, ಹಾಗೆ ಕನ್ನಡದಲ್ಲೂ ಕೂಡ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲು ಸ್ಥಾಪಿತವಾದಂತಹ ಪ್ರಭು ರಾಮಚಂದ್ರರ ದೇಗುಲ ಇದಾಗಿದೆ. ಇಲ್ಲಿ ಶ್ರೀರಾಮಚಂದ್ರರು, ಅವರ ಬಲಭಾಗದಲ್ಲಿ ಸೀತಾಮಾತೆ, ಎಡಭಾಗದಲ್ಲಿ ಲಕ್ಷ್ಮಣರ ವಿಗ್ರಹಗಳನ್ನು ನಾವಿಲ್ಲಿ ಮೂರ್ತಿಗಳನ್ನು ನಾವಿಲ್ಲಿ ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ. ಇದು ತ್ರೇತಾಯುಗದಲ್ಲಿ ಪರಶುರಾಮ ಮತ್ತು ಶ್ರೀರಾಮಚಂದ್ರರು ಮುಖಾಮುಖಿ ಆದಾಗ ಇಲ್ಲಿ ಅವರು ಕೇಳ್ತಾರಂತೆ ಪರಶುರಾಮರು, ನಿಮ್ಮ ಮದುವೆಗೆ ನಾನು ಬರಕ್ಕಾಗ್ಲಿಲ್ಲ, ಹಾಗಾಗಿ ನನಗೆ ಆ ಕ್ಷಣವನ್ನ ಮತ್ತೆ ಪುನರಾವರ್ತಿಸ್ತೀರಾ ಅಂತ. ಆವಾಗ ಶ್ರೀರಾಮಚಂದ್ರರು ತಮ್ಮ ಬಲಬದಿಗೆ ಸೀತಾಮಾತೆನ ನಿಲ್ಲಿಸ್ಕೊಂಡು ಎಡಬದಿಗೆ ಲಕ್ಷ್ಮಣರನ್ನ ನಿಲ್ಲಿಸ್ಕೊಂಡು ತಮ್ಮ ವಿವಾಹವಾದಂತಹ ಸಂದರ್ಭವನ್ನ ತೋರಿಸ್ತಾರಂತೆ. ಹಾಗೆ ಇಲ್ಲಿ ವಿಷ್ಣುವಿನ ದಶಾವತಾರಗಳನ್ನ ತೋರಿಸಿದ್ದಾರೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಹೀಗೆ ಎಲ್ಲ ಅವತಾರಗಳನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಪರಶುರಾಮರು ಚಿಕ್ಕಮಗಳೂರಿನ ಈ ಹಿರೇಮಗಳೂರಲ್ಲಿ ಕೆಲ ಕಾಲ ವಾಸವಿದ್ರಂತೆ. ಇಲ್ಲಿ ವಾಗ್ಮಿಗಳಾದಂತಹ ಹಿರೇಮಗಳೂರು ಕಣ್ಣನವರು ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾರೆ. ಇಲ್ಲಿ ದೇವಸ್ಥಾನದ ಒಳಗೋಡೆಗಳಲ್ಲಿ ಅನೇಕ ಕನ್ನಡದ ಬರಹಗಳಿದೆ. ಅದರಲ್ಲಿ ಅಮ್ಮ ಎಂದರೆ ಅವ್ವ, ಮಮ್ಮಿ ಎಂದರೆ ದೆವ್ವ ಅನ್ನೋದನ್ನ ಓದ್ಬಿಟ್ಟು ಇವನು ಹೇಳ್ತಾ ಇದ್ದ. ಮಮ್ಮಿ ಅಂದ್ರೆ ಹೀಗೆ, ಅದಕ್ಕೆ ನಾನು ಮಮ್ಮಿ ಅಂತ ಕರೆಯಲ್ಲ, ಅಮ್ಮ ಅಂತ ಕರಿತೀನಿ ಅಂತ ಹೇಳ್ತಿದ್ದ ಪ್ರಿಯಾಂಶು. ಹೀಗೆ ಅನೇಕ ಜೀವನ ಸಂದೇಶಗಳನ್ನ ಇಲ್ಲಿ ಗೋಡೆ ಮೇಲೆ ಓದ್ಬೋದು. ಖಂಡಿತ 1 hour ಅಂತೂ ಇಲ್ಲಿ ಒಂದು ಉತ್ತಮವಾದ ಸಮಯವನ್ನ ಕಳಿಬೋದು ಅಂತಾನೆ ಅನ್ಸುತ್ತೆ. ಈ ದೇವಸ್ಥಾನ 1200 ವರ್ಷಗಳಷ್ಟು ಹಳೆಯ ದೇವಸ್ಥಾನ. ಇದನ್ನ ಚೋಳರು ಪ್ರತಿಷ್ಠಾಪಿಸಿದ್ದಾರೆ. ಮುಂದೆ ಹೊಯ್ಸಳರು ಇದನ್ನ ಇಂಪ್ರೂವ್ ಮಾಡ್ಕೊಂತ ಬೆಳೆಸ್ಕೊಂತ ಮುಂದೆ ಹೋಗಿದ್ದಾರೆ. ಇಲ್ಲಿ ಶುದ್ಧ ಕನ್ನಡದಲ್ಲೇ ಮಂತ್ರಗಳನ್ನ ಕೇಳಿಸ್ಕೊಳ್ಳೋದು ತುಂಬಾನೇ ಹಿತ ಅನ್ಸುತ್ತೆ. ನೋಡಿ, ದೇವಾಲಯ ತುಂಬಾನೇ ಚೆನ್ನಾಗಿದೆ. ಕೆಳಭಾಗದ್ದೆಲ್ಲ ಚೋಳರ ಕಾಲದಲ್ಲಿ ಮಾಡಿರುವಂತಹದ್ದು ಕಲ್ಲಿನ ಉಬ್ಬು ಕೆತ್ತನೆಗಳಾಗಿದೆ. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಯಾಕೆಂದ್ರೆ ಇಲ್ಲಿ ಮೂಲ ವಿಗ್ರಹದ ಹತ್ರ ಶ್ರೀರಾಮಚಂದ್ರರು, ಸೀತಾಮಾತೆ ಹಾಗೆ ಲಕ್ಷ್ಮಣರಿದ್ದಾರೆ. ಎಲ್ಲಾ ದೇವಾಲಯಗಳಲ್ಲಿಯೂ ಶ್ರೀರಾಮಚಂದ್ರನ ಬಲಬದಿಯ ಕೆಳಭಾಗದಲ್ಲಿ ಆಂಜನೇಯ ಸ್ವಾಮಿ ಕೂತಿರೋ ಹಾಗೆ ಮಾಡಿರ್ತಾರೆ. ಆದ್ರೆ ಇಲ್ಲಿ ಮಾಡಿಲ್ಲ. ಯಾಕೆ ಅಂದ್ರೆ ಇನ್ನೂ ಅವರು ವಿವಾಹ ಆಗಿ ಹೋಗ್ತಾ ಇರುವಂತಹ ಸಂದರ್ಭ. ಇನ್ನೋರು ವನವಾಸಕ್ಕೆ ಹೋಗಿಲ್ಲ, ಮತ್ತೆ ಸೀತಾಮಾತೆಯ ಅಪಹರಣ ಆಗಿಲ್ಲ, ಯುದ್ಧ ಸಂದರ್ಭ ಬಂದಿಲ್ಲ. ಹಾಗಾಗಿ ಆ ಟೈಮಲ್ಲಲ್ವಾ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರನಿಗೆ ಹೆಲ್ಪಿಗೆ ಬರೋದು. ಹಾಗಾಗಿ ಇಲ್ಲಿ ತೋರಿಸಿಲ್ಲ. ಇಲ್ಲಿ ಶ್ರೀ ವೈಕುಂಠ ದ್ವಾರ ಅನ್ನೋದು ಇದೆ. ಇಲ್ಲಿ ಏಕಾದಶಿಯಲ್ಲಿ ಈ ವೈಕುಂಠ ದ್ವಾರವನ್ನು ತೆಗಿತಾರೆ. ನಾವು ಸಂಜೆ ಗೋಲ್ರಾಮೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಶ್ರೀ ಸ್ವಾಮಿಯ ಶರಣಮಯ್ಯಪ್ಪ ಅಂತ ಅಯ್ಯಪ್ಪ ಮಾಲಾಧಾರಿಗಳು ಭಜನೆಯನ್ನು ಮಾಡ್ತಾ ಇದ್ರು.
ಅತ್ತೆ ಮಾವ ಹಾಸನಿಂದ ನಮ್ಮನೆಗೆ ಬಂದಿದ್ರು. ಹಾಗಾಗಿ ಇಲ್ಲೇ ಅಕ್ಕಪಕ್ಕ ಕೆಲವು ಪ್ಲೇಸಸ್ಗಳನ್ನು ತೋರಿಸೋಣ ಅಂತ ನಾವು ಕರ್ಕೊಂಡು ಹೋಗಿದ್ವಿ. ಸಿರಿ ದಿ ನೇಚರ್ ರೂಟ್ ಅನ್ನೋ ಈ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ವಿ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ತುಂಬಾ ಒಂದು ಉತ್ತಮ ಸಮಯವನ್ನ ಕಳೆದ್ವಿ. ಬಾತುಕೋಳಿಗಳು ನಮ್ಮ ಜೊತೆನೆ ಓಡಾಡ್ತಿದ್ವು. ತುಂಬಾನೇ ಕ್ಯೂಟ್ ಆಗಿದ್ವು. ಹೀಗೆ ಊರಿಂದ ಅತ್ತೆ ಮಾವ ಬಂದಿರೋದ್ರಿಂದ ಅವ್ರ ಜೊತೆ ನಾವು ಹೋಗೋದಿಕ್ಕೆ ಒಂದು ಸಬೂಬು ಅಂತಾನೆ ಅನ್ಕೊಬೋದು. ಇಲ್ಲಿ ನಮ್ಮ ಅತ್ತೆಯವರು ಮತ್ತೆ ನಮ್ಮ ಮಾವ ಒಂದ್ ಕಡೆ ನಿಲ್ತಿಲ್ಲ, ಎಲ್ಲಾ ಕಡೆ ಬುಡು ಓಡಾಡ್ಕೊಂಡು ಎಲ್ಲನೂ ನೋಡ್ತಾ ಇದ್ರು. ಇಲ್ಲಿ ಮುಂದೆ ಈ ತರ ಸ್ಟ್ಯಾಚ್ಯೂ ಮಾಡಿದ್ದಾರೆ, ಮತ್ತೆ ಅದರ ಹಿಂಭಾಗದಲ್ಲಿ ಸಿರಿ ನೇಚರ್ ರೂಟ್ ಅಂತ ಹಿಂದೆ ಇದೆ. ಅಲ್ಲೆಲ್ಲ ಹೋಗ್ತಿದ್ರು ನೋಡ್ಕೊಂಬರಕ್ಕೆ. ಬೇಡ ಬನ್ನಿ ಸಾಕು ಹೋಗೋಣ ಅಂತ ಕರೆದ್ವಿ. ಹೀಗೆ ಅತ್ತೆ ಮಾವನ ಜೊತೆ ಒಂದು ಒಳ್ಳೆ ಸಮಯವನ್ನ ಕಳೀತಾ ಹಾಗೆ ಅಲ್ಲೊಂದು ಕಾಫಿ ಗಿಡದಲ್ಲಿ ಕಾಫಿ ಬೀಜಗಳು ಹಣ್ಣಾಗಿತ್ತು. ಮಕ್ಳಿಗೆ ತೋರ್ಸೋಣ, ಕಾಫಿ ಕುಡಿತೀವಲ್ವಾ ಅದು ಹೇಗ್ ಬರುತ್ತೆ ಅಂತ ನನ್ನ ಮಗಳಿಗೆ ಗೊತ್ತಿದೆ. ನನ್ನ ಮಗ ಇನ್ನು ಚಿಕ್ಕವನಲ್ವಾ, ಗೊತ್ತಿಲ್ಲ. ಹಾಗಾಗಿ ಹಣ್ಣುಗಳನ್ನೆಲ್ಲ ಕಿತ್ಕೊಂತಿದ್ದೆ. ನಮಗೆ ಮೂಲ ಗೊತ್ತೇ ಇರಲ್ಲ ಅಲ್ವಾ, ಕಾಫಿ ಕುಡಿತೀವಿ, ಅದು ಹೇಗ್ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಅದನ್ನ ಮಕ್ಳಿಗೆ ನಾವು ತಿಳಿಸ್ಕೊಡ್ತಾ ಹೋಗ್ಬೇಕು. ಹಾಗೆ ಇಲ್ಲಿಂದ ಮುಂದೆ ಸಾಗ್ತಾ ಇದ್ದಾಗ ಈ ಪ್ರಕೃತಿಯ ಮಡಿಲಲ್ಲಿ ಹೋಗ್ತಿರೋದು ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡ್ತಿತ್ತು. ಆಗ ಕುವೆಂಪು ಅವರ ಒಂದು ಕವನ ನನಗೆ ನೆನಪಾಯಿತು. ಸದ್ದಿರದ ಪಸುರಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೊಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳಿಂಚರವು, ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳಿಂಚರವು, ಕಲೆಯುತ್ತಲೆ ಅಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಇಷ್ಟು ಚೆನ್ನಾಗಿದೆ ಅಲ್ಲ ಈ ಕವನ. ಹಾಗೆ ಈ ಪ್ರಕೃತಿಯಲ್ಲೂ ಕೂಡ ನಾವು ಹೋಗ್ತಾ ಇದ್ದಾಗ ಇಂತಹ ಅನೇಕ ಅನುಭವಗಳಾಗುತ್ತೆ. ಎಡಬಲದಲ್ಲೆಲ್ಲ ಗ್ರೀನರಿ, ಹಾಗೆ ಸೂರ್ಯನ ಒಂದು ತಂಪಾದ ಹಿತವಾದ ಒಂದು ಬೆಳಕು, ಇವುಗಳ ಜೊತೆ ಸಾಕ್ತಾ ಇದ್ರೆ ಮನ್ಸಿಗೇನೋ ಒಂದು ಸಂತೋಷ. ಆಗ ನಮ್ಮ ಮಾವನವ್ರು ನಾನು ಕೇಳ್ತಿದ್ದೆ, ನಿಮ್ಮದ್ ನೋಡಿದ್ರೆ ಹಾಸನ್ನು ಬೇಲೂರ್ ಹತ್ರ ಊರು, ಅತ್ತೆಯವರು ಇಲ್ಲಿ ಚಿಕ್ಕಮಗ್ಳೂರ್ ಹತ್ರ. ಆಗಿನ ಕಾಲದಲ್ಲಿ ನೀವು ಹೇಗ್ ಬಂದು ಹೆಣ್ಣು ನೋಡಿದ್ರಿ, ಹೇಗ್ ಮದ್ವೆ ಆಯ್ತು ಅಂತ ಕೇಳ್ತಿದ್ದೆ. ಆಗ ಅವ್ರ ಹಳೆ ನೆನಪುಗಳನ್ನ ನೆನಪಿಸ್ಕೊಂಡು ಹೇಳ್ಕೊಂಡು ನಗ್ತಿದ್ರು. ಹಿಂಗೆ ಯಾರೋ ನೆಂಟರು ತೋರಿಸಿದ್ದು, ಇಷ್ಟ ಆದ್ಲು, ಮದ್ವೆ ಆದೆ ಅಂತ. ಹಾಗೆ ಇಲ್ಲಿಂದ ನಾವು ಮುಂದೆ ದೇವಿರಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ. ಪ್ರಕೃತಿಯ ಮಡಿಲಲ್ಲಿ ಎಷ್ಟು ಸುಂದರವಾಗಿದೆ ಈ ದೇವಸ್ಥಾನ. ನಾವೇನಿಲ್ಲ ಅಂದ್ರೂ ಮನ್ಸಿಗೆ ಬೇಜಾರಾದಾಗ ಇಲ್ಲ ಟೈಮ್ ಸಿಕ್ಕಾಗ ಚಿಕ್ಕಮಗಳೂರಿಂದ ಕೇವಲ 22 ಕಿಲೋಮೀಟರ್ ಇದು, ಬರ್ತಾ ಇರ್ತೀವಿ, ವಿಸಿಟ್ ಅಂತೂ ಕೊಡ್ತಿರ್ತೀವಿ. ಒಂಥರ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ. ಇದು 3000 ಅಡಿ ಎತ್ತರ ಇರುವಂತಹ ಇದು ದೇವಿರಮ್ಮನವರ ಬೆಟ್ಟ ಇದೆ. ಆ ಎತ್ತರವಾದ ಬೆಟ್ಟದ ಕೆಳಗೆ ಇಲ್ಲಿ ಚಿಕ್ಕಮಗಳೂರಿಂದ 22 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಇದು ಮಲ್ಲೇನಹಳ್ಳಿ ಬಿಂಡಿಗ ಅನ್ನೋ ಒಂದು ಊರಲ್ಲಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಹೋಗ್ತಿದ್ದಾರೆ. ಮನ್ಸಿಗೇನೋ ಒಂದು ಸಂತೋಷ ಅನ್ಸುತ್ತೆ. ಇಲ್ಲಿ ನಂದಿಯನ್ನು ಕೂಡ ಪ್ರತಿಷ್ಠಾಪಿಸಿದ್ದಾರೆ. ಹೀಗೆ ನಾವು ನಿಂತಿರೋ ಜಾಗ ಗಣಪತಿ ದೇವಸ್ಥಾನ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಅಲ್ಲಿ ಈ ತರ ವಿ ಶೇಪ್ ಇದೆಯಲ್ಲ, ಅದು ದೇವಿರಮ್ಮನವರ ಬೆಟ್ಟ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಬೆಟ್ಟನ ದೀಪಾವಳಿ ಹಬ್ಬದ ಟೈಮಲ್ಲಿ ಮಾತ್ರ ಒಂದೇ ದಿನ ಹತ್ತೋದು, ಅಂದ್ರೆ ನರಕ ಚತುರ್ದಶಿ ದಿನದಲ್ಲಿ ಮಾತ್ರ ಅಲ್ಲಿ ಅಮ್ಮನವರ ದೇವಸ್ಥಾನವನ್ನ ತೆಗೆದು ಅಲ್ಲಿ ಪೂಜೆ ಮಾಡ್ತಾರೆ. ಇನ್ನು ವರ್ಷ ಪೂರ್ತಿ ಇಲ್ಲಿ ಕೆಳಭಾಗದಲ್ಲಿರುವಂತಹ ಇಲ್ಲಿ ಮಲೆನಹಳ್ಳಿ ಬಿಂಡಿಗದಲ್ಲಿರುವಂತಹ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಇಲ್ಲಿ ಪೂಜಾ ಕೈಂಕರ್ಯಗಳು ಇದ್ದೇ ಇರುತ್ತೆ. ಅಮ್ಮನವರು ಇಲ್ಲೂ ಕೂಡ ನಮಗೆ ದರ್ಶನವನ್ನ ಕೊಡ್ತಾರೆ. ತುಂಬಾನೇ ಸುಂದರವಾಗಿದೆ. ಇದು ಚಿಕ್ಕಮಗಳೂರಿಂದ ದೇವಿರಮ್ಮನ ಬೆಟ್ಟದಿಂದ ಇದು 13 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಇಲ್ಲಿ ಮುಳ್ಳಯ್ಯನಗಿರಿಗೆ ಹೊಂದಿಕೊಂಡಂತಿದೆ. ದೇವಿರಮ್ಮ ತಾಯಿಯ ಇತಿಹಾಸ ಏನು, ಹಿನ್ನೆಲೆ ಏನು ಅಂತ ನೋಡಿದ್ರೆ, ಇದು ಚಾಮುಂಡೇಶ್ವರಿ ತಾಯಿಯ ಅವತಾರ. ಮೈಸೂರಲ್ಲಿ ಮಹಿಷಾಸುರನ್ನ ಮರ್ದಿಸಿದ್ಮೇಲೆ ಅಮ್ಮನವ್ರಿಗೆ ಕೋಪ ತಣ್ಣಗಾಗಿರಲ್ವಂತೆ. ಅವಾಗ ಅವರು ಚಾಮುಂಡೇಶ್ವರಿ ತಾಯಿ ಏನ್ ಅನ್ಕೊಂತಾರೆ ಅಂದ್ರೆ, ಈ ನನ್ನ ಕೋಪಕ್ಕೆ
ಭಕ್ತರು ತುತ್ತಾಗಬಾರ್ದು, ಹಾಗಾಗಿ ನಾನು ಎಲ್ಲರೂ ದೂರ ಹೋಗಿ ನೆಲೆಸ್ಬೇಕು ಅಂತ ಅನ್ಕೊಂಡು ಇವರು ಈ ಚಂದ್ರದ್ರೋಣ ತಪ್ಪಲಿಗೆ ಬರ್ತಾರಂತೆ. ಅಲ್ಲಿ ಬಂದು ಇಲ್ಲಿ ಬೆಟ್ಟದ ಮೇಲೆ ಬಂದು ಅವರು ಬೆಟ್ಟದ ತುದಿಯಲ್ಲಿ ಹೋಗಿ ನಿಲ್ಲಿಸ್ತಾರೆ. ಆವಾಗಿಂದ ಅದನ್ನ ದೇವಿರಮ್ಮ ಬೆಟ್ಟ ಅಂತ ಕರೀತಾರೆ ಅನ್ನೋದೊಂದು ನಂಬಿಕೆ. ಅಲ್ಲಿ ಅಮ್ಮನವರು ನಿಲ್ಲಿಸಿದ್ದಾರೆ. ಹಾಗೆ ಭಕ್ತರಿಗೆ ಆಶೀರ್ವಾದ ಮಾಡಿ ಒಳ್ಳೇದು ಮಾಡ್ತಿದ್ದಾರೆ ಅಂತ ತುಂಬ ಜನ ನಡ್ಕೊಳ್ತಾರೆ ಇಲ್ಲಿಗೆ. ಇಲ್ಲಿ ಏನಾಗುತ್ತೆ ಅಂದರೆ ನರಕ ಚತುರ್ದಶಿಯ ದಿನ ಬೆಟ್ಟದ ಮೇಲೆ ಪೂಜೆ ಮಾಡಿ ಸೌದೆಗಳನ್ನೆಲ್ಲ ತಗೊಂಡೋಗಿ ಸಂಜೆ ಮೇಲೆ ಅಲ್ಲಿ ದೀಪವನ್ನು ಹಚ್ತಾರೆ. ಅದು ಹಚ್ಚಿದ ಮೇಲೆ ನಾವೆಲ್ಲ ಸಂಜೆಯಲ್ಲಿ ನಾವು ಮನೆಯಲ್ಲೆಲ್ಲ ದೀಪ ಹಚ್ಚಿ ತಂಬಿಟ್ಟು ಚಿಗಣಿದೆಲ್ಲ ನಾವು ಆರತಿ ಮಾಡಿ ಪೂಜೆ ಮಾಡ್ತೀವಿ. ಇಲ್ಲಿ ಅಮ್ಮನವರು ಗಾಳಿ ರೂಪದಲ್ಲಿ ಬೆಟ್ಟದ ಮೇಲಿಂದ ಬಂದು ದೇವಾಲಯಕ್ಕೆ ಬಂದು ನೆಲೆಸ್ತಾರೆ ಅನ್ನೋದು ಒಂದು ನಂಬಿಕೆ. ಅದಾದ ನಂತರ 3 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಾವು ಹಬ್ಬಗಳನ್ನ ಮತ್ತೆ ಇಲ್ಲಿ ಎಲ್ಲಾ ರೀತಿಯ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.